ನಮಸ್ತೆ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಏನಪ್ಪ ಇದು ರೆಡಿ ಆಗ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಹೌದು, ನಾವು ಮಂತ್ರಾಲಯ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸುಮಾರು ಸಲ ಅಂದ್ಕೊಂಡ್ವಿ, ಯಾಕಂದರೆ ನಮ್ಮ ಅಮ್ಮದು ಒಂದು ಹರಕೆ ಇತ್ತು. ಹಂಗಾಗಿ ಹೋಗೋಣ ಅಂದ್ಕೊಂಡು ಹೋಗೋದಕ್ಕಾಗಿರಲಿಲ್ಲ. ಇದಂತೂ ಈ ವರ್ಷದಲ್ಲಿ 2ನೇ ಸಲ ರಾಯರದು ದರ್ಶನ ಮಾಡೋದಕ್ಕೆ ಹೋಗ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಒಂದು 2 ತಿಂಗಳು ಬಿಟ್ಟು ನನ್ನ ಬರ್ಡೇ ಜೂನಲ್ಲಿದೆ, ಆವಾಗ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ರಾಯರ ದಯೆಯಿಂದ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ಪ್ಲ್ಯಾನ್ ಮಾಡಿರೋದು ಈ ಸಲ ನಮ್ಮ ಅಕ್ಕ. ನಾನು ಅಂದ್ಕೊಂಡಿದ್ದೆ ನಿಧಾನವಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಹೋದ ತಿಂಗಳು ಅಲ್ಲ, ಅದರ ಆಚೆ ತಿಂಗಳು ಜನವರಿನಲ್ಲಿ ಹೋಗ್ಬಿಟ್ಟು ಬಂದಿದ್ದೆ. ಹಂಗಾಗಿ ಜೂನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಒಂದು ಹರಕೆ ಇತ್ತು, ಹೇಳಿದ್ನಲ್ಲ ನಾನು ಸ್ವಲ್ಪ ಜನಕ್ಕೆ ಫೋಟೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆವಾಗ ಹೋಗಿ ಫೋಟೋ ಎಲ್ಲ ತೊಗೊಂಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಅಕ್ಕ ಇತ್ಕೊಂಡು ಹೋಗೋಣ ನಡೀರಿ ಅಂತ ಹೇಳಿದ್ರು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಎಷ್ಟೋ ಸರಿ ಅಂದ್ಕೊಂಡು ಹೋಗೋಕ್ಕಾಗದೇ ಇರೋರು ಎಷ್ಟೋ ಜನ ಇರ್ತಾರೆ. ನನಗೆ ನಮ್ಮ ಅಕ್ಕ ಫೋನ್ ಮಾಡಿ ಬುಧವಾರ ನೈಟು ಪ್ಲ್ಯಾನ್ ಮಾಡಿದ್ವಿ, ಗುರುವಾರ ಹೋಗೋಣ, ಬೆಳಗ್ಗೆ ಹೋಗೋಣ ಅಂಥೇಳಿ. ಸೊ ನನ್ನ ತಮ್ಮ ಬರೋದು, ಆಫೀಸ್ಗೆ ಹೋಗಿದ್ದ, ಅವನು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ದೆ. ಯಾಕಂದರೆ ಅವನಿಗೆ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇತ್ತು, ಹಾಗಾಗಿ ಅವನು 9 ಗಂಟೆಗೆ ಬರೋದಿತ್ತು. ನಾವು ಸಂಜೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಗುರುವಾರ ಮನೇಲೆಲ್ಲ ಪೂಜೆ ಮಾಡಿ ಗುರುವಾರ ನೈಟ್ ಬಿಟ್ವಿ. ಇಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ, ನನಗೆ ಅದರಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಹೋಗ್ಬೇಕಂತಂದರೆ ನಾನಂತೂ ತುದಿಗಾಲಲ್ಲಿ ನಿಂತಿರ್ತೀನಿ. ಅದೇನಂತಲೇ ಗೊತ್ತಿಲ್ಲ, ನನಗೆ ರಾಯರ ದರ್ಶನ ಮಾಡಬೇಕಂದ್ರೆ ಅಷ್ಟೊಂದು ಖುಷಿ ಆಗುತ್ತೆ. ನೋಡಿ, ನಾನು ಸುಮಾರು ವರ್ಷದಿಂದ ಮನೆ ದೇವ್ರಿಗೆ ಹೋಗಿಲ್ಲ. ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು. ನಾನು ಹೋಗಿ 7-8 ವರ್ಷ ಆಗಿದೆ. ಎಷ್ಟು ಸರಿ ಅನ್ಕೋತೀನಿ ಹೋಗೋಣ ಮನೆ ದೇವರಿಗೆ ಅಂತೇಳಿ, ಇಲ್ಲಿ ತನಕ ನನಗೆ ಹೋಗೋಕ್ಕಾಗ್ತಿಲ್ಲ. ಬಟ್ ರಾಯರ ದೇವಸ್ಥಾನಕ್ಕೆ ನಾನು ಅಂದ್ಕೊಳ್ಳೋದೇ ಇಲ್ಲ. ಕೆಲವೊಂದ್ಸಲಿ ನೋಡೋಣ ಹೋಗೋಣ ಅಂತ ಅನ್ಕೋತಿರ್ತೀನಿ. ಬಟ್ ನಿಜವಾಗ್ಲೂ ರಾಯರು ನನ್ನ ಕಡೆ ಇದ್ದಾರೆ. ಯಾಕಂತಂದರೆ ನಾನು ಅಂದ್ಕೊಂಡಿರ್ತೀನಿ ಅಷ್ಟೇ, ಹೋಗೋಣ ಅಂತ ಮನ್ಸಲ್ಲಿ ಅನ್ಕೋತಿರ್ತೀನಿ. ಹೆಂಗೋ ಆ ದೇವರು ದಾರಿ ಮಾಡಿಕೊಟ್ಬಿಡ್ತಾರೆ. ಬಟ್ ನನಗೆ ಎಷ್ಟು ಸರಿ ಅನ್ಕೋತೀನಿ ಮನೆ ದೇವ್ರಿಗೆ ಹೋಗೋಣ, ಪ್ಲ್ಯಾನ್ ಮಾಡಿರ್ತೀನಿ, ಏನಾದರೂ ಮಾಡಿ ಹೋಗ್ಬಿಡ್ಬೇಕು ಈ ಸಲ ಅಂತ ಅನ್ಕೋತೀನಿ. ಎಷ್ಟು ವರ್ಷದಿಂದ ನನಗೆ ಆ ದೇವ್ರಿಗೆ ಹೋಗೋಕ್ಕಾಗ್ತಾಯಿಲ್ಲ, ತಡೀತಿದ್ದಾರೆ ಯಾಕಂತ ಗೊತ್ತಿಲ್ಲ. ನಮಗಂತೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕಂದರೆ ನನ್ನ ಜೊತೆ ನಮ್ಮ ಅಕ್ಕ ಬಂದಿದ್ದರು, ಅಕ್ಕಗೆ ಗೊತ್ತಿರೋರು ಅಲ್ಲಿದ್ದರು. ಸೊ ಹಂಗಾಗಿ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಟ್ರು. ಇಲ್ಲಿ ಒಂದು ದೀಪ ಅಣಿಸುತ್ತಾ ಇರೋದು ಫಸ್ಟ್ ಟೈಮು ಇದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಯಾಕಂದರೆ ನಾವು ಯಾವಾಗ ಹೋದ್ರೂ ಜಸ್ಟು ನಾವು ದರ್ಶನ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಅಷ್ಟೇ. ಈ ಸಲ ನಾವು ಅಕ್ಕನ ಜೊತೆ ಹೋಗಿದ್ರಲ್ಲ, ಸೊ ಅವರಿಗೆ ಪರಿಚಯ ಇರೋರು ಇದನ್ನು ನಮಗೆ ಈ ಥರ ದೀಪ ಅಣಿಸಿ, ತುಪ್ಪದ ದೀಪ ಫಸ್ಟು ಇಲ್ಲಿ ದೀಪ ಅಣಿಸಿ ದೇವರಿಗೆ ಬೆಳಗಿ ಆಮೇಲೆ ಅಲ್ಲಿ ದರ್ಶನಕ್ಕೆ ಕರ್ಕೊಂಡೋದ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ತುಂಬ ಖುಷಿ ಆಯಿತು ಈ ವರ್ಷ. ಬಟ್ ಏನಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸೆಕೆ. ನಿಜ ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದಷ್ಟು ನೀವು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಏಜ್ ಆಗಿರೋರು ಇರ್ತಾರೆ. ಪಾಪ ನಮ್ಮಮ್ಮ ಅಂತೂ ತುಂಬ ಸುಸ್ತಾಗಿ ಹೋಗ್ಬಿಟ್ರು. ಅವರು ಸುಮಾರು 2 ವರ್ಷದಿಂದ ನಾನ್ ವೆಜ್ ತಿಂದಿರಲಿಲ್ಲ. ರಾಯರಿಗೆ ಹರಕೆ ಕಟ್ಕೊಂಡು ನಾನ್ ವೆಜ್ ಬಿಟ್ಟಿದ್ರು. ಸೊ ಅವರಿಗೋಸ್ಕರ ಹೋಗಲೇಬೇಕು ಅಂತ ನಾವು ಹೋಗಿದ್ದು. ಪಾಪ ನಮ್ಮಮ್ಮ ಅಂತೂ ತುಂಬ ಸುಸ್ತಾಗ್ಬಿಟ್ರು ಈ ಸಲ ಅಂತೂ. ಯಾಕಂದರೆ ಅಷ್ಟು ಬಿಸಿಲಿದೆ. ನಾವು ಆರೋಗ್ಯವಾಗಿ ಹೋಗಿರೋರಿಗೆ ನಮಗೆ ಸುಸ್ತಾಗೋಯ್ತು. ನನಗೆ ಒಂದು 10 ಹೆಜ್ಜೆ ಇಡೋಕ್ಕಾಗಿಲ್ಲ, ಕಾಲೆಲ್ಲ ಬೊಬ್ಬೆ ಬಂದ್ಬಿಡ್ತು. ಹಂಗಾಗಿ ಆದಷ್ಟು ನೀವು ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾದ್ರೂ ಹೋಗೋದಕ್ಕೆ ಟ್ರೈ ಮಾಡಿ. ಮಳೆಗಾಲದಲ್ಲಿ ಹೋಗೋದು ಬೇಡ ಅಂತ ಕೆಲವೊಬ್ಬೊಬ್ರು ಅಂತಾರೆ. ಆರಾಮಾಗಿ ನೀವು ಛತ್ರಿ ಹಿಡ್ಕೊಂಡು ಹೋಗ್ಬಿಡ್ಬೋದು ದರ್ಶನ ಮಾಡೋದಕ್ಕೆ. ಚಳಿಗಾಲದಲ್ಲಿ ಒಂದು ಜರ್ಕಿನ್ ಹಾಕ್ಕೊಂಡು ಹೋಗೋದು ಬಿಸಿಲುಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ನಾನು ದೇವ್ರ ದರ್ಶನ ಎಲ್ಲ ಮುಗಿಸ್ದೆ. ಅಲ್ಲಿ ಒಬ್ಬರು ನನ್ನ ಫಾಲೋವರ್ಸ್ ಸಿಕ್ಕಿದ್ರು. ಅದೇ ಅವ್ರು ಹೇಳ್ತಾಯಿದ್ರು, ನಾನು ಇವತ್ತು ಅಂದ್ಕೊಂಡು ಬಂದೆ ಯಾರಾದರೂ ರಾಯರ ಪೂಜೆ ಮಾಡೋರು ಸಿಗ್ತಾರ ಅಂತ ಅಂದ್ಕೊಂಬಂದೆ, ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ ಅಂತ ಹೇಳಿದ್ರು. ಸೊ ನನಗೆ ಅದು ಖುಷಿ ಆಯಿತು. ಯಾಕಂದರೆ ಅವರು ಏಜಲ್ಲೆಲ್ಲ ಎಷ್ಟು ದೊಡ್ಡವ್ರು ಇರ್ತಾರೆ, ಆ ಥರ ಪ್ರೀತಿ ವಿಶ್ವಾಸದಿಂದ ಬಂದು ನಮ್ಮ ಹತ್ರ ಮಾತಾಡಿದಾಗ ಏನೋ ಒಂಥರ ಖುಷಿ. ಮನುಷ್ಯ ಸಂಪಾದನೆ ಮಾಡಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ, 4 ಜನದ್ದು ಪ್ರೀತಿ ವಿಶ್ವಾಸ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ. ಸೊ ಅದು ನನಗೆ ಈ ಇನ್ಸ್ಟಾ ಫ್ಯಾಮಿಲಿ ಕಡೆಯಿಂದ ನನಗೆ ಸಿಕ್ಕಿದೆ. ಸೊ ಇದನ್ನು ನಾನು ಲೈಫ್ ಲಾಂಗು ಈ ಋಣ ನಾನು ತೀರ್ಸೋಕ್ಕಾಗಲ್ಲ ಅನ್ಕೋತೀನಿ. ಮತ್ತು ಅದೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಸೇವೆಗೆ ಕರೆದ್ರು, ರಾಯರಿಗೆ ಪ್ರಸಾದ ಎಲ್ಲ ಕವರ್ಗೆ ಹಾಕೋದಕ್ಕೆ. ಸೊ ನೋಡಿ, ನಮ್ಮ ಜನಗಳು ಎಂಥ ಜನಗಳು ಅಂತಂದರೆ ಕಾಯ್ತಾ ಇರ್ತಾರೆ ಏನಾದರೂ ಸಿಗುತ್ತಾ ಅಂಥೇಳಿ. ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ, ಯಾರು ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಇದರಲ್ಲಿ ಅಬ್ಸರ್ವ್ ಮಾಡಿ. ಪ್ಯಾಕೆಟ್ಗೆ ಪ್ರಸಾದ ಹಾಕ್ಬಿಟ್ಟು ಆ ಟ್ರೇ ಮೇಲೆ ಇಡಿ, ಆಮೇಲೆ ನಾವು ಬುಟ್ಟಿಗೆ ಹಾಕ್ಕೋತೀವಿ ಅಂತ ಅಲ್ಲಿರೋರು ಹೇಳಿದರು. ಸೊ ನಾನು ಪ್ರಸಾದ ಹಾಕೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಇದನ್ನು ಡೀಪಾಗಿ ಅಬ್ಸರ್ವ್ ಮಾಡಿ ನೀವು ಕಮೆಂಟ್ ಮಾಡಿ
ತಪ್ಪೇನಾದರೂ ಇತ್ತು ಅಂತಂದರೆ ನಾನು ಇಮಿಡಿಯೇಟ್ ಈ ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತೀನಿ. ಯಾಕಂದರೆ ನನಗೊಬ್ಬರು ಕಮೆಂಟ್ ಹಾಕಿದ್ರು, ನಾನು ಅವರನ್ನು ಬ್ಲಾಕ್ ಮಾಡಿ ಬಿಸಾಕ್ತೆ. ಒಂದು ದೇವರಿಗೆ ಪ್ರಸಾದ ಕವರ್ಗೆ ಹಾಕೋದ್ರಲ್ಲೂ ತಪ್ಪು ಕಂಡುಹಿಡಿತಾರೆ ಅಂತಂದರೆ ನಮ್ಮ ಜನಗಳಿಗೆ ಇನ್ನೇನು ಹೇಳಬೇಕು. ಬುಟ್ಟಿ ಇಟ್ಟಿರೋದು ನನ್ನ ಬೆನ್ನಿಂದ ಇಟ್ಟಿದ್ದಾರೆ, ನಾನು ಒಂದೊಂದು ಕವರ್ನೂ ಬೆನ್ನಿಂದ ಹೇಗೆ ಹಾಕಲಿ ಹೇಳಿ. ಅವರು ಪ್ರಸಾದ ಹಾಕೋದಕ್ಕೆ ಹೇಳಿದರು ಅಂತೇಳಿ ನಾನು ಅದನ್ನು ಕವರ್ಗೆ ಹಾಕಿ ಟ್ರೇನಲ್ಲೇ ಜೋಡಿಸಿದ್ದಕ್ಕೆ ಅದಕ್ಕೆ ಅಷ್ಟು ಕಮೆಂಟ್ ಹಾಕಿದ್ದಾರೆ. ನೀವು ಶೋಕಿಗೆ ಪ್ರಸಾದ ಹಾಕ್ತಾ ಇದ್ದೀರಾ, ನಿಮಗೆ ಪ್ರಸಾದ ಸರಿಯಾಗಿ ಹಾಕಿ ಅದನ್ನು ಟ್ರೇನಲ್ಲಿ ಜೋಡಿಸ್ಬಾರ್ದು, ಬುಟ್ಟಿನಲ್ಲಿ ಹಾಕಬೇಕು ಅಂತ. ಜನ ತಪ್ಪು ಕಂಡುಹಿಡಿಯೋರು ಹೆಂಗಿದ್ರು ಕಂಡುಹಿಡ್ತಾರೆ. ಒಳ್ಳೆ ಮನಸ್ಸಿಂದ ನೋಡಿ, ಒಳ್ಳೇದು ಮಾತಾಡಿ, ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡೋರಿಗೆ ನೀವು ಕೆಟ್ಟದ್ದು ಬಯಸಿದ್ರೆ ಖಂಡಿತ ರಾಯರಂತೂ ನಿಮಗೆ ಸುಮ್ಮನೆ ಅಂತೂ ಇಡಲ್ಲ. ದೇವರು ಭಗವಂತ ನಿಮ್ಗೆ ಏನರಲ್ಲಾದರೂ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಈ ಸೇವೆ ಮಾಡೋದಕ್ಕೆ ಎಲ್ಲರಿಗೂ ಭಾಗ್ಯ ಸಿಗಲ್ಲ. ಎಷ್ಟೋ ಜನಕ್ಕೆ ಮಂತ್ರಾಲಯಗೆ ಹೋಗೋದಕ್ಕಾಗಲ್ಲ, ದುಡ್ಡಿರುತ್ತೆ, ಕಾರಿರುತ್ತೆ, ಕರ್ಕೊಂಡೋಗೋದಕ್ಕೆ ಡ್ರೈವರ್ ಇರ್ತಾರೆ, ಅಷ್ಟೆಲ್ಲ ಇದ್ದರೂ ಎಷ್ಟೋ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರೋರಿಗೆ ಹೋಗೋದಕ್ಕಾಗಲ್ಲ. ಬಟ್ ಭಗವಂತ ನಮಗೆ ದಾರಿ ಮಾಡಿಕೊಡ್ತಿದ್ದಾರೆ ಅಂದರೆ ನಮಗೆ ದುರಹಂಕಾರನೂ ಇಲ್ಲ. ಯಾವುದೇ ಥರ ರಾಯರ ಸೇವೆ ಮಾಡೋದಕ್ಕೂ ಒಂದು ಪುಣ್ಯ ಬೇಕಿರಬೇಕು. ಫಸ್ಟ್ ಆಫ್ ಆಲ್ ನೀವು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ. ನಿಮಗೆ ಗೊತ್ತಾಗ್ತಿದೆ ಅಲ್ಲಿ ಎಷ್ಟು ಜನ ಓಡಾಡ್ತಿದ್ದಾರೆ, ಬುಟ್ಟಿಗಳಿಗೆ ಅವರೇ ಹಾಕ್ಕೋತೀವಿ ಅಂತ ಹೇಳಿದ್ದು ನಾವು ಸೇವೆ ಮಾಡ್ತೇವೆ, ಅದು ಒಂದು ನಮ್ಮ ಪುಣ್ಯ ಅನ್ಕೋಬೋದು. ಬಟ್ ನಿಮ್ಮ ಥರ ಥರ್ಡ್ ಕ್ಲಾಸ್ ಮೆಸೇಜ್ಗಳಿಗೆಲ್ಲ ಕಮೆಂಟ್ಗಳಿಗೆಲ್ಲ ನಾನು ಒಂದು ಚೂರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಯಾವಾಗಲೂ ಕಮ್ಮಿ ಜನ ಹೋಗ್ತಾ ಇದ್ವಿ, ಅಂದರೆ ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದ್ವಿ. ಈ ಸಲಿನೇ ನಾವು ತುಂಬ ಜನ ಹೋಗಿದ್ದು, 13 ಜನ ಹೋಗಿದ್ವಿ. ಬಟ್ ಏನೋ ಒಂಥರ ನನಗಂತೂ ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು. ಯಾಕಂದರೆ ಪಾಪ ನಮ್ಮಮ್ಮಗೋಸ್ಕರ ನಾವು ಆ್ಯಕ್ಚುಲಿ ಈ ಸಲ ಹೋಗಿದ್ದು. ಅವರು ಯಾವಾಗಲೂ ಅಂತಿದ್ರು ನಾನು ಬಾಯಿ ಕೆಟ್ಟೋಗ್ಬಿಟ್ಟಿದೆ ಕಣೆ, ನಾನ್ ವೆಜ್ ತಿನ್ನೋಕ್ಕಾಗ್ತಿಲ್ಲ ಅಂತ. ಸೊ ಅವರಿಗೋಸ್ಕರ ಹೋಗಿದ್ದು. ಅದಾದಮೇಲೆ ನೋಡಿ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ. ಅವರು ಏಜಲ್ಲಿ ಎಷ್ಟು ದೊಡ್ಡವರು, ಅವರು ಎಷ್ಟು ಚೆನ್ನಾಗಿ ನೀವು ಭವ್ಯ ಗೌಡವರಲ್ವಾ, ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ ಅಂತ ಹೇಳಿದಾಗ ನನಗೆ ತುಂಬ ಖುಷಿನೂ ಆಯಿತು, ಒಂಥರ ನಂಗೆ ಅಳುನೂ ಬಂದ್ಬಿಡ್ತು. ಯಾಕಂದರೆ ಅವರು ನಮ್ಮಮ್ಮ ಏಜವರು, ನಮ್ಮಮ್ಮ ಥರ ಇದ್ದಾರೆ. ಬಟ್ ಅವರು ನಿಲ್ಲಿಸಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಅಂತಂದರೆ ಅದು ಎಲ್ಲ ನನಗೆ ರಾಯರ ಇಚ್ಛೆನೇ ಅಂತ ನಾನು ಅಂದ್ಕೊಂಡ್ಬಿಟ್ಟೆ. ಈಗ ಕೆಲವೊಬ್ಬೊಬ್ರು ಅನ್ಕೋಬೋದು ಇವಳು ಬಿಲ್ಡಪ್ ಕೊಡೋದಕ್ಕೆ ಮಾತಾಡ್ಸಿರೋರ್ದೆಲ್ಲ ವೀಡಿಯೋ ಹಾಕ್ತಾರೆ ಅಂತ. ಯಾವುದೇ ಕಾರಣಕ್ಕೂ ನನಗೆ ಹಾಕಲ್ಲ. ನನ್ನ ಖುಷಿಗೆ ನಾನು ಹಾಕ್ತೀನಿ. ನಾನು ಒಂದು ಕಡೆ ಓಡಾಡಿದಾಗ 4 ಜನ ನನ್ನನ್ನು ಗುರುತಿಸಿ ಮಾತಾಡ್ತಾರಲ್ಲ, ನಾನು ಅದಕ್ಕಿಂತ ಬೇರೆ ಇನ್ನೇನು ದೇವ್ರ ಹತ್ರ ಕೇಳಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ನಿಗೆ ಬಂದ್ವಿ. ನೋಡಿ ಮನುಷ್ಯ ಏನದ್ರಲ್ಲಿ ಬೇಕಾದರೂ ದುರಹಂಕಾರ ಪಡ್ಬೋದು. ಬಟ್ ಊಟದ ವಿಷಯ ಅಂತ ಬಂದರೆ ನಾವು ಎಷ್ಟು ಹೊಟ್ಟೆ ಹಸ್ಕೊಂಡಿದ್ವಿ ಅಂದರೆ ನಾವು ಅಂದರೆ ಉಪವಾಸ ದೇವ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಯಾವಾಗಲೂ ಇಲ್ಲೇ ಟಿಫನ್ಗೆ ಹೋಗೋದು. ಇವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಪಡ್ಡೆಲ್ಲ. ಸರಿ ಟಿಫನ್ಗೆ ಹೋಗೋಣ ಅಂತ ಹೋದ್ವಿ. ನಾವು ಎಷ್ಟು ಹೊಟ್ಟೆ ಹಸ್ಕೊಂಡಿದ್ವಿ ಅಂತಂದರೆ ನಾವು ಈ ಸಲ ದೇವಸ್ಥಾನದಲ್ಲೇ ಊಟ ಮಾಡಬೇಕು ಅಂದ್ಕೊಂಡಿದ್ವಿ. ಪ್ರಸಾದ ಲಾಸ್ಟ್ ಟೈಮು ಹೋಗೋಕ್ಕಾಗಿರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ನಾವು ಕೆಲವೊಂದೊಂದ್ಸಲಿ ಮಂತ್ರಾಲಯಕ್ಕೆ ಹೋದಾಗ ಎಷ್ಟೇ ಜನ ಇದ್ದರೂ ನಾವು ಊಟ ಮಾಡ್ಕೊಂಬರ್ತೀವಿ. ಬಟ್ ಬಿಸಿಲಿಗೆ ಆಗಲಿಲ್ಲ. ಮತ್ತು ಈ ಸಲ ಮಕ್ಕಳೆಲ್ಲ ಕರ್ಕೊಂಡೋಗಿದ್ವಲ್ಲ, ಅವರೆಲ್ಲ ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ರು. ಅದರಲ್ಲೂ ನನಗಂತೂ ತುಂಬ ಹೊಟ್ಟೆ ಹಶ್ವಾಗಿತ್ತು, ಅಮ್ಮಂಗೂ ಅಷ್ಟೇ. ಯಾಕಂದರೆ ಅವ್ರಿಗೆ ಶುಗರ್ ಇರೋದ್ರಿಂದ ಅವರು ಏನು ಟಿಫನ್ ಟೈಮ್ ಇರುತ್ತೆ ಆ ಟೈಮ್ಗೆ ಟಿಫನ್ ಮಾಡಬೇಕು. ಯಾಕಂದರೆ ನನಗೂ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ಲದೆ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಡ್ಮಿಂಟ್ ಆಗಿದ್ದೆ ಅಂತ. ಸೊ ಹಂಗಾಗಿ ನಾನು ಟ್ಯಾಬ್ಲೆಟ್ ಬೇರೆ ತೊಗೊಂಡಿದ್ದೆ. ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸರಿ ನಾವು ದೇವಸ್ಥಾನದ ಊಟಕ್ಕೆ ಕಾಯೋದು ಬೇಡ ಅಂದ್ಕೊಂಡು ನಾವೆಲ್ಲ ಹೊಟ್ಟೆ ತುಂಬ ಅಲ್ಲೇ ಟಿಫನ್ ಮಾಡಿದ್ವಿ. ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮಮ್ಮದು ಒಂದು ಹರಕೆ ಇತ್ತು, ಅದೇ 10 ಜನಕ್ಕೆ ಊಟ ಕೊಡಿಸ್ತೀನಿ ಅಂತೇಳಿ ಹರಕೆ ಕಟ್ಕೊಂಡಿದ್ರು. ಸೊ ಹಂಗಾಗಿ ನಮ್ಮಮ್ಮ ಎಲ್ಲರಿಗೂ ಅಲ್ಲೇ ಊಟ ಕೊಡಿಸೋರು. ಊಟ ಅಂತಂದರೆ ಅನ್ನ ಸಾಂಬಾರೆಲ್ಲ ತೊಗೊಂಡಿಲ್ಲ. ಅಲ್ಲೇ ನಾವು ಅದೇನೋ ಪಡ್ಡು, ಇಡ್ಲಿ, ದೋಸೆ ಎಲ್ಲ ಇತ್ತು. ಅಲ್ಲಿ ಮಕ್ಕಳಿಗೆ ಯಾವುದೇದು ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳಿದ್ವಿ. ನಾವು ಅದನ್ನೇ ತೊಗೊಂಡು ಮಕ್ಕಳಿಗೆಲ್ಲ ಕೊಟ್ವಿ. ಟಿಫನ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ವಿ. ನನಗಂತೂ ಒಂಚೂರು ಶಕ್ತಿ ಬಂತು. ನನಗೆ ಆಲ್ರೆಡಿ ತಲೆಯೆಲ್ಲ ಲೈಟಾಗಿ ತಿರುಗ್ತಾಯಿತ್ತು ಹೊಟ್ಟೆ ಹಶ್ವಿಗೆ. ನೋಡಿ ಮನುಷ್ಯ ಎಷ್ಟೇ ಏನೇ ಇದ್ರೂ ಹೊಟ್ಟೆ ಹಶ್ವು ತಡೆಯೋದಕ್ಕಾಗಲ್ಲ. ನಮಗೆ ಎಷ್ಟೇ ಏನೇ ದುರಹಂಕಾರ ಇದ್ದರೂ ಅನ್ನದ ಮೇಲೆ ನಾವು ತೋರಿಸೋದಕ್ಕಾಗಲ್ಲ ಅನ್ನೋದಕ್ಕೆ ಕಾರಣ ಇದೇನೆ. ನಾವು ಆ ಕಡೆ ದೇವಸ್ಥಾನ ಪಕ್ಕದಲ್ಲೇ ಟಿಫನ್ ಮಾಡಿದ್ದೆವು. ಸರಿ ಹಿಂಗೆ ಕಾರು ನಾವು ಈ ಕಡೆ ದೇವಸ್ಥಾನದ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ವಿ. ಟಿಫನ್ ಎಲ್ಲ ಮಾಡಿಕೊಂಡು ಇನ್ನೂ ಒಂದು ರೌಂಡ್ ಬಂದ್ವಿ. ದೇವಸ್ಥಾನ ಹತ್ರ ಫೋಟೋಸ್ ಎಲ್ಲ ತೊಗೊಂಡಿರಲಿಲ್ಲ. ತೊಗೊಂಡು ನಾವು ರೂಮ್ಗೆ ಹೋದ್ವಿ. ರೂಮ್ ಬಗ್ಗೆ ಹೇಳ್ಬೇಕಂತಂದರೆ ಸೂಪರಾಗಿತ್ತು ರೂಮು. ಸೊ ಅದಕ್ಕೆ ನಾನು ಇದರದ್ದು ಡೀಟೇಲು ವಿಡಿಯೋ ನಿಮಗೆ ತೋರಿಸ್ತಾ ಇರೋದು. ರೂಮ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ನೈಟ್ ಹೋಗಿದ್ದು, ಸೊ ನಾನು ನೈಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಬೆಳಗ್ಗೆ ನಾನು ಎಲ್ಲ ವೀಡಿಯೋ ಮಾಡಿದ್ದೀನಿ. ಇದು ಹೊಸ ರೂಮ್ಗಳು, ನನಗಂತೂ ರೀಸನಬಲ್ ಪ್ರೈಸ್ ಅನ್ನಿಸ್ತು. ಮತ್ತು ತುಂಬ ಕ್ಲೀನಾಗಿತ್ತು. ಅಂದರೆ ನಾವು ಇವಾಗ ನಾನು ಹೋಗ್ತಾ ಇರೋದು ಏನಂತಂದರೆ, ನಾವು ರೆಡಿ ಆದಮೇಲೆ ದೇವಸ್ಥಾನದಿಂದ ಬಂದಮೇಲೆ ವೀಡಿಯೋ ಮಾಡ್ಕೊಂಡಿರೋದು.
ಒಂಚೂರು ಆ ಥರ ಗಲೀಜು ಮಾಡಿಬಿಟ್ಟಿದ್ದೀವಿ ಅಷ್ಟೇ. ರೂಮ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಸೊ ಯಾರಿಗಾದರೂ ಯೂಸ್ ಆಗಲಿ ಅಂತ ನಾನು ಅವ್ರ ಫೋನ್ ನಂಬರ್ದು ಸಮೇತ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ. ಅಲ್ಲೇ ದೇವಸ್ಥಾನದಿಂದ ಒಂಚೂರು ಮುಂದೆ ಅಷ್ಟೇ ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಬರುತ್ತೆ. ಪೆಟ್ರೋಲ್ ಬ್ಯಾಂಕಿಂದ ಪಕ್ಕದಲ್ಲೇ ಇರೋದು ರೂಮ್ಗಳು. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಪ್ರೈಸ್ ಅಂತೂ ರೀಸನಬಲ್ ಪ್ರೈಸು. ನೀವು ಆರಾಮಾಗಿ ಅಲ್ಲಿ ರೂಮ್ ಮಾಡ್ಕೋಬೋದು. ಯಾರಾದರೂ ಮುಂಚೆನೇ ಹೋಗೋಗಿದ್ರೆ ನನ್ನ ನಂಬರ್ ಎಲ್ಲ ಅಲ್ಲಿ ನನ್ನ ಐಡಿನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಫಸ್ಟೇ ಫೋನ್ ಮಾಡಿ ಕೂಡ ರೂಮ್ ನೀವು ಬುಕ್ ಮಾಡ್ಕೋಬೋದು. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಬಿಸಿಲು ಅಂತಂದರೆ ಯಪ್ಪ, ನನಗಂತೂ ತಲೆ ಎಲ್ಲ ಕೆಟ್ಟೋಗ್ತಾಯಿತ್ತು. ಅಷ್ಟು ಬಿಸಿಲು, ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ನಾನು ಹೋದಾಗಿಂದ ಬರೋವರೆಗೂ ನಾನು ಚಪ್ಪಲಿನೇ ಹಾಕ್ಕೊಂಡಿಲ್ಲ ಬಿಡಿ. ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಕಾರಲ್ಲಿ ಬಿಟ್ಬಿಟ್ಟು. ಆರಾಮಾಗಿ ದರ್ಶನ ಎಲ್ಲ ಮಾಡಿ ಸರಿ ಅಂತೇಳಿ ಮನೆ ಕಡೆಗೆ ಹೊರಟ್ವಿ. ಅದಾದಮೇಲೆ ನಾವು ಅಲ್ಲಿ ಬೆಳಗ್ಗೆ ಟಿಫನ್ ಮಾಡಿದ್ದು ಅಷ್ಟೇ, ನಾವು ದೇವಸ್ಥಾನದ ಊಟನೂ ಮಾಡಿರಲಿಲ್ಲ. ಸೊ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಸರಿ ಅಂತೇಳಿ ಇನ್ನೇನು ಒಂದು ಸ್ವಲ್ಪ ದೂರ ಬಂದ ಮೇಲೆ ನಿಲ್ಲಿಸಿದ್ವಿ, ಏನಾದರೂ ತಿನ್ನೋಣ ಅಂಥೇಳಿ. ಎಲ್ಲ ಕಡೆ ನಾನ್ ವೆಜ್ಜೇ ಇತ್ತು, ಹಂಗಾಗಿ ಒಂದು ಕಡೆ ವೆಜ್ ಇತ್ತು, ಅಲ್ಲೂ ವೆಜ್ ಏನು ಓಕೆ ಅನ್ನೋ ಥರ ಇತ್ತು. ಏನೋ ಫ್ರೈಡ್ ರೈಸು, ಪರೋಟ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಒಂದೊಂದು ಜ್ಯೂಸ್ ಕುಡಿದ್ಬಿಟ್ಟು ನೆಮ್ಮದಿಯಾಗಿ. ಈ ಬಿಸಿಲು ಜಾಸ್ತಿ ಇರೋದ್ರಿಂದ ತಣ್ಣಗಿರೋದು ಏನಾದರೂ ಕುಡಿಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಾವು ಏನು ಫ್ರಿಜ್ ವಾಟ್ರ್ ಕುಡಿತೀವಿ, ಕೋಲ್ಡ್ ಜ್ಯೂಸ್ ಕುಡಿತೀವಿ, ಅದರಲ್ಲೇ ನಮಗೆ ಎಕ್ಸಸ್ ಆಫ್ ಹೀಟ್ ಆಗೋಗೋದು. ಬಟ್ ಏನಂದರೆ ಆ ತಕ್ಷಣಕ್ಕೆ ಕೋಲ್ಡ್ ಆಗಿರೋದು ಕುಡಿಬೇಕು ಅಂದ್ಕೊಂಡ್ಬಿಡ್ತೀವಿ. ನೋಡಿ ಊಟ ಎಲ್ಲ ಮಾಡಿ ಜ್ಯೂಸ್ ಕುಡಿದು ಒಂದು 10 ನಿಮಿಷ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಸಮಾಧಾನವಾಗಿ ಅಂತೇಳಿ ಕೂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಮಂತ್ರಾಲಯದಿಂದ ಒಂಚೂರು ಮುಂದೆ ಬಂದ್ವಿ. ಒಂದು 100 ಕಿಲೋಮೀಟ್ರ್ ಮುಂದೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ. ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ. ಬಟ್ ಬರ್ಬೇಕಾದ್ರೆ ನಮಗೇನು ಅಷ್ಟೊಂದು ಸೆಕೆ ಅನಿಸ್ಲಿಲ್ಲ, ಬಿಸಿಲು ಅನಿಸ್ಲಿಲ್ಲ. ಬಟ್ ಹೋಗ್ಬೇಕಾದ್ರೆ ದೇವಸ್ಥಾನ ಹತ್ರ ಎಲ್ಲ ತುಂಬ ಬಿಸಿಲಿದೆ. ಸಪೋಸ್ ಯಾರಾದ್ರೂ ಸ್ವಲ್ಪ ಏಜ್ ಪರ್ಸನ್ಸ್ ಹೋಗೋಂಗಿದೆ ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳಿ. ಯಾಕಂದರೆ ನಮ್ಮ ಅಮ್ಮಗಂತೂ ತುಂಬ ಕಾಲು ನೋವು ಬಂದುಬಿಡ್ತಿತ್ತು, ಒಂಥರ ಬೊಬ್ಬೆ ಥರ ಆಗೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ತುಂಬ ಬಿಸಿಲಿರೋದ್ರಿಂದ ಅಟ್ಲೀಸ್ಟು ನೀವು ಒಂಚೂರು ಚಳಿಗಾಲದಲ್ಲಾದರೂ ಹೋದರೆ ಒಳ್ಳೆಯದು ಅನ್ನಿಸ್ತಿದೆ. ಯಾಕಂದರೆ ನಮಗೆ ನೋಡಿ, ನಾವೊಂಚೂರು ಚಿಕ್ಕ ಏಜು ನಮ್ಗಳಿಗೆ ಓಡಾಡೋಕ್ಕಾಗಲಿಲ್ಲ, ಕಾಲುಗಳೆಲ್ಲ ಅಷ್ಟು ನೋವು ಬಂದುಬಿಡ್ತು. ಬಟ್ ಏಜ್ ಆಗಿರೋರು ಹೆಂಗೆ ಓಡಾಡ್ತಾರೆ ಅಂತ. ಫೈನಲಿ 2025ರಲ್ಲಿ 2ನೇ ಸಲ ರಾಯರ ದರ್ಶನ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು. ರಾಯರ ದಯೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರ್ಯಾರು ಕಷ್ಟದಲ್ಲಿದ್ದೀರಾ ಅವರಿಗೆಲ್ಲ ಒಳ್ಳೆ ದಿನಗಳು ಬರಲಿ ಅಂತ ನಾನು ಬಯಸ್ತೀನಿ. ಮತ್ತು ನಾನು ಫೋಟೋ ಬಗ್ಗೆ ಹೇಳಿದ್ದೀನಿ. ಆ್ಯಕ್ಚುಲಿ ಈ ಸಲ ಹೋದಾಗ ನಾನು ಫೋಟೋ ಬಗ್ಗೆ ಮಾತಾಡೋಕ್ಕಾಗಿಲ್ಲ. ನಾನು ಮತ್ತೆ ನಾನು ಫೋಟೋ ಕೊಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಜೂನಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಮಂತ್ರಾಲಯದಿಂದನೇ ತರಿಸಿ ಕೊಡ್ತೀನಿ. ನೆಕ್ಸ್ಟ್ ಹೋದಾಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಾನು ಅಲ್ಲಿಂದನೇ ಫೋಟೋ ತಂದು ಖಂಡಿತ ಕೊಡ್ತೀನಿ. ಯಾಕಂದರೆ ತುಂಬ ಜನ ಕಮೆಂಟ್ ಹಾಕಿದ್ರೆ ನಾನು ಯಾರಿಗೂ ಕೊಡದೆ ಮಿಸ್ ಮಾಡಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತಲೇ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ರಾಯರೇನಾದರೂ ನನಗೆ ಕೊಡೋಷ್ಟು ಶಕ್ತಿ ಕೊಟ್ಟರೆ ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು.